ಭಾಷೆ ವಿಚಾರಕ್ಕೆ ಹಲ್ಲೆ ಆಗಿದೆ ಅಂತ ಹೇಳಿ ಡಿಆರ್ಡಿಒ ಆಫೀಸರ್ ಒಬ್ಬರು ಕಿರಿಕ್ ತೆಗೆದಿದ್ರು. ನನ್ನ ಸಹಾಯಕ್ಕೆ ಸ್ಥಳೀಯರು ಯಾರು ಬರಲಿಲ್ಲ ಅನ್ನುವಂತಹ ಆರೋಪವನ್ನ ವಿಡಿಯೋದಲ್ಲಿ ಮಾಡಿದ್ರು. ಈಗ ಈ ಡಿಆರ್ಡಿಒ ಆಫೀಸರ್ನ ಅಸಲಿ ಮುಖ ನವರಂಗಿ ಆಟ ಬಹಿರಂಗವಾಗಿದೆ. ಭಾಷೆ ವಿಚಾರಕ್ಕೆ ಹಲ್ಲೆ ಎಂದಿದ್ದ ಡಿಆರ್ಡಿಒ ಅಧಿಕಾರಿಯ ಸುಳ್ಳನ್ನ ಬಿಚ್ಚಿಟ್ಟಿದೆ ಘಟನಾ ಸ್ಥಳದ ಸಿಸಿಟಿವಿ ಫುಟೇಜ್. ಸವಾರರು ಮಾತ್ರ ಅಲ್ಲ, ವಿಂಗ್ ಕಮಾಂಡರ್ನಿಂದಲೂ ಕೂಡ ಮಾರಾಮಾರಿಯಾಗಿದೆ. ಸವಾರನನ್ನ ಕೆಳಗೆ ಹಾಕಿ ಕಾಲ್ನಲ್ಲಿ ಒದ್ದು ಮುಖಕ್ಕೆ ಪಂಚ್ ಮಾಡಿದ್ದಾರೆ. ಕಿಕ್ ಬಾಕ್ಸರ್ ರೀತಿಯಲ್ಲಿ ಸವಾರನ ಮೇಲೆ ಬೋಸ್ ಎರಗಿರುವಂಥದ್ದು. ಮೊಬೈಲನ್ನು ಕಿತ್ತೆಸೆದು ಅಹಂಕಾರವನ್ನು ಪ್ರದರ್ಶನ ಮಾಡಿದ್ದಾರೆ ಡಿಆರ್ಡಿಒ ಆಫೀಸರ್. ಪಬ್ಲಿಕ್ ಟಿವಿಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಕೇಸ್ಗೆ ಈ ಮೂಲಕ ಟ್ವಿಸ್ಟ್ ಸಿಕ್ಕಿದೆ. ಸೀನ್ ನಂಬರ್ 1 ಅನ್ನು ಗಮನಿಸ್ತಾ ಇದ್ದೀರಿ. ಬೈಕ್ ಸವಾರ ವಿಂಗ್ ಕಮಾಂಡರ್ ನಡುವೆ ಫೈಟ್ ಆಗ್ತಾ ಇದೆ. ಬೈಕ್ ಸವಾರನೇ ಕಿರಿಕ್ ತೆಗೆದಿದ್ದು ಅಂತ ಹೇಳಿ ವಿಂಗ್ ಕಮಾಂಡರ್ ಹೇಳಿದ್ರು. ಬಟ್ ಈಗ ಯಾರು ಕಿರಿಕ್ ತೆಗೆದ್ರು, ಯಾರು ಏನು ಮಾಡಿದ್ರು ಅನ್ನೋದನ್ನ ಫುಟೇಜ್ ತೋರಿಸ್ತಾ ಇದೆ. ಸೀನ್ ನಂಬರ್ 2 ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಬೈಕ್ ಸವಾರ ವಿಕಾಸು, ಆತನ ಮೇಲೆ ವಿಂಗ್ ಕಮಾಂಡರ್ ಬೋಸ್ ಹಲ್ಲೆ ಮಾಡ್ತಾ ಇರುವಂಥದ್ದು. ನನ್ನ ಮೇಲೇನೆ ಬೈಕ್ ಸವಾರ ಹಲ್ಲೆ ಮಾಡ್ದ, ಯಾರು ಕೂಡ ಸ್ಥಳೀಯರ ಸಹಾಯಕ್ಕೆ ಬರಲಿಲ್ಲ ಅಂತ ಹೇಳಿ ವಿಂಗ್ ಕಮಾಂಡರ್ ಹೇಳಿದ್ರು. ಇಲ್ಲಿ ಆಗ್ತಾ ಇರೋದೇನು ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಸೀನ್ ನಂಬರ್ 3 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಗಲಾಟೆ ಬಿಡಿಸೋದಕ್ಕೆ ವ್ಯಕ್ತಿಯೊಬ್ಬ ಯತ್ನಿಸ್ತಾರೆ. ಅದನ್ನು ಕೂಡ ವಿಂಗ್ ಕಮಾಂಡರ್ ಕೇರ್ ಮಾಡೋದಿಲ್ಲ. ಆ ವ್ಯಕ್ತಿಯನ್ನು ಕೂಡ ತಳ್ಳಿ ಯಾವ ರೀತಿ ಕಿಕ್ ಬಾಕ್ಸಿಂಗ್ ಮಾಡ್ತಿದ್ದಾರೆ ಇಲ್ಲಿ ಅನ್ನೋದನ್ನು ಕೂಡ ಗಮನಿಸ್ತಾ ಇದೆ. ಆ ವ್ಯಕ್ತಿ ಕೆಳಗೆ ಬಿದ್ದರೂ ಕೂಡ ಬಿಡೋದಿಲ್ಲ. ನೋಡಿ ಯಾವ ರೀತಿ ಪಂಚ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೀನ್ ನಂಬರ್ 4 ಅನ್ನ ಗಮನಿಸ್ತಾ ಇದ್ದೀರಿ. ಮೊಬೈಲನ್ನು ಶಿಲಾದಿತ್ಯ ವಿಂಗ್ ಕಮಾಂಡರ್ ಆಫೀಸರ್ ಬಿಸಾಡಿರುವಂಥದ್ದು. ಈತ ಹೇಳ್ತಾ ಇರುವಂಥದ್ದು, ನಾನು ಇಲ್ಲಿ ಗಲಾಟೆ ಆದರೂ ಕೂಡ ಯಾರು ಬಿಡಿಸೋದಕ್ಕೆ ಬರಲಿಲ್ಲ ಅಂಥೇಳಿ, ಮಾಡೋದೆಲ್ಲ ಮಾಡಿ ನಾನು ಅಮಾಯಕ ಅಂಥೇಳಿ ಪೋರ್ಟ್ರೈ ಮಾಡ್ಕೊಂಡಿದ್ರು. ಬಟ್ ಈ ಆಫೀಸರ್ನ ಅಸಲಿ ಮುಖವಾಡ ಈ CCTV ಫುಟೇಜ್ನಲ್ಲಿ ಗೊತ್ತಾಗ್ತಾ ಇದೆ. ಸೀನ್ ನಂಬರ್ 5 ಅನ್ನು ನೀವು ಗಮನಿಸ್ತಾ ಇದ್ದೀರಿ. ನೆಲಕ್ಕೆ ಉರುಳಿಸಿ ಒದ್ದಿದ್ದಾರೆ ವಿಂಗ್ ಕಮಾಂಡರ್. ಆ ವ್ಯಕ್ತಿ ಕೆಳಗೆ ಬಿದ್ದರೂ ಕೂಡ ಬಿಡೋದಿಲ್ಲ. ಮೊಬೈಲನ್ನು ನೆಲಕ್ಕೆ ಹಾಕ್ತಾರೆ. ಆತನ ಕೈಯಲ್ಲಿದ್ದಂಥ ಹೆಲ್ಮೆಟ್ ದೂರ ಬೀಳುತ್ತೆ. ಒಬ್ಬ ವ್ಯಕ್ತಿ ಬಂದು ಬಿಡಿಸ್ಕೊಳಕ್ಕೆ ಬರ್ತಾರೆ. ಅದು ಕೂಡ ಲೆಕ್ಕಕ್ಕಿಲ್ಲದೇನೆ ಯಾವ ರೀತಿಯಲ್ಲಿ ಗಲಾಟೆ ತೆಗೆದಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸೀನ್ ನಂಬರ್ 6 ಅನ್ನು ಗಮನಿಸ್ತಾ ಇದ್ದೀರಿ. ವಿಂಗ್ ಕಮಾಂಡರ್ ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡೋದಕ್ಕೆ ಮುಂದಾಗ್ತಾರೆ, ಕಿಕ್ ಬಾಕ್ಸಿಂಗ್ ಮಾಡೋದಕ್ಕೆ ಮುಂದಾಗ್ತಾರೆ. ಅವರ ಜೊತೆಗಿದ್ದಂತಹ ಪತ್ನಿ ಅವರನ್ನು ತಡೆಯೋದಕ್ಕೆ ಮುಂದಾಗ್ತಾರೆ. ಅದಕ್ಕೂ ಕೂಡ ಕೇರ್ ಮಾಡೋದಿಲ್ಲ. ನೋಡಿ 2-3 ಜನ ಹಿಡಿದು ಜಗ್ಗಿದ್ರೂ ಕೂಡ ಬಗ್ಗೋದಿಲ್ಲ. ಸೀನ್ ನಂಬರ್ 7 ಅನ್ನು ಗಮನಿಸ್ತಾ ಇದ್ದೀರಿ. ಬಾಕ್ಸರ್ ರೀತಿ ಹೊಡೆದಾಟವನ್ನು ನಡೆಸಿದ್ದಾರೆ. ಜನನಿಬಿಡ ಪ್ರದೇಶದಲ್ಲಿ ಹಗಲೊತ್ತಿನಲ್ಲಿ ಆಗಿರುವಂತಹ ಗಲಾಟೆ ಇದು. ಆ ವ್ಯಕ್ತಿ ಬಿಡಿ ಅಂದ್ರೂ ಕೇಳ್ದೇನೆ ಯಾವ ರೀತಿ ಆತನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸೀನ್ ನಂಬರ್ 8 ಬೈಕ್ ಫೋಟೋ ಕ್ಲಿಕ್. ಅದಾದ ಮೇಲೆ ಆ ವ್ಯಕ್ತಿ ಇದ್ನಲ್ಲ ಇಷ್ಟೋ ತನಕ ಹೊಡ್ಸ್ಕೊಂಡವನು, ಆತನ ಬೈಕ್ನ ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ತಾರೆ ಆಫೀಸರು. ಇದೇ ಬೈಕ್ ಫೋಟೋ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬರ್ತಾರೆ. ನನ್ನ ಮೇಲೆ ಹಲ್ಲೆ ಆಗಿದೆ, ಕಾರ್ ಟಚ್ ಮಾಡಿದ್ದು ಆತನೇ, ಸುತ್ತಮುತ್ತ ಇರೋರು ಗಲಾಟೆ ಬಿಡಿಸೋಕೆ ಬರಲಿಲ್ಲ ಅಂಥೇಳಿ ತನ್ನನ್ನು ಅಮಾಯಕನ ರೀತಿಯಲ್ಲಿ ಪೋರ್ಟ್ರೈ ಮಾಡುವಂತಹ ಕೆಲಸವನ್ನು ಆಫೀಸರ್ ಮಾಡಿರುವಂಥದ್ದು. ಸೀನ್ ನಂಬರ್ 9 ಸವಾರನ ಕೊರಳ ಪಟ್ಟಿಯನ್ನು ಹಿಡಿದು ದರ್ಪವನ್ನು ಮೆರೆದಿದ್ದಾರೆ. ಗಾಡಿ ಟಚ್ ಆಗಿದ್ದಕ್ಕೆ ಶುರುವಾದಂತಹ ಗಲಾಟೆ, ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ವಿಚಾರವನ್ನು ವಿಂಗ್ ಕಮಾಂಡರ್ ತಂದಿದ್ರು. ಭಾಷಾ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಅಂತ ಹೇಳಿದರು. ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ದೊಡ್ಡ ಸುದ್ದಿ ಆಗಿತ್ತು. ವಲಸಿಗರಿಗೆ ರಕ್ಷಣೆನೇ ಇಲ್ವಾ ಬೆಂಗಳೂರಿನಲ್ಲಿ ಅಂಥೇಳಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಬಟ್ ವಿಂಗ್ ಕಮಾಂಡರ್ನ ಅಸಲಿ ಮುಖವಾಡ CCTVಯ ಫುಟೇಜ್ನಲ್ಲಿ ಗೊತ್ತಾಗ್ತಾ ಇದೆ. ಬೈಕ್ ಸವಾರನನ್ನು ಹೇಗೆ ಅವರು ಹಿಗ್ಗಾಮುಗ್ಗ ಥಳಿಸ್ತಾ ಇದ್ದಾರೆ, ರೌಡಿತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅಂಥೇಳಿ. ಸೀನ್ ನಂಬರ್ 10 ಕೈಯಲ್ಲಿ ಪಂಚ್ ಮಾಡ್ತಾ ಇದ್ದಾರೆ, ಕಾಲಲ್ಲಿ ಕಿಕ್ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಅಮಾಯಕ ನಾನೇ ಅಂಥೇಳಿ ವಿಡಿಯೋ ಮಾಡಿ ಪೋರ್ಟ್ರೈ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಉತ್ತರ ಭಾರತದ ದರ್ಪ ದೌರ್ಜನ್ಯಕ್ಕೆ ಇದು ಮತ್ತೊಂದು ಉದಾಹರಣೆ. ಸೀನ್ ನಂಬರ್ 10 ಅನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಪಂಚು ಕಾಲಲ್ಲಿ ಕಿಕ್ ಮಾಡ್ತಿದ್ದಾರೆ ಅಂಥೇಳಿ. ಸೀನ್ ನಂಬರ್ 11 ಮನಸ್ಸೋ ಇಚ್ಛೆ ಥಳಿಸ್ಬಿಟ್ಟಿದ್ದಾರೆ. ಥಳಿತಕ್ಕೊಳಗಾದವನು ಕನ್ನಡಿಗ, ಹಲ್ಲೆ ಮಾಡಿರುವಂತಹದ್ದು ವಿಂಗ್ ಕಮಾಂಡರ್. ಭಾಷೆ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಅಂಥೇಳಿ ಪೋರ್ಟ್ರೈ ಮಾಡಿ ಈ ಗಲಾಟೆಯ ವಿಚಾರವನ್ನೇ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ವಿಂಗ್ ಕಮಾಂಡರ್ ಮಾಡಿರುವಂಥದ್ದು. ಬೆಂಗಳೂರಿಗೆ ಅನ್ನಕ್ಕಾಗಿ ವಲಸೆ ಬಂದವರು ಈ ನೆಲದ ಮೇಲೆ, ಇಲ್ಲಿನ ಜನರ ಮೇಲೆ ಸ್ವಲ್ಪನಾದರೂ ಕೂಡ ನಿಯತ್ತಲ್ಲಿ ಇರಬೇಕು. ನೋಡಿ ಯಾವ ರೀತಿಯಲ್ಲಿ ದರ್ಪ ಮೆರೆದಿದ್ದಾರೆ. ಅದಾದ ಮೇಲೆ
ಆ ವ್ಯಕ್ತಿಯದ್ದೇ ತಪ್ಪು ಅಂಥೇಳಿ ಬಿಂಬಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಅದು ಕಂಪ್ಲೇಂಟ್ ಆಗಿ ಈ ವಿಕಾಸ್ನನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಕೂಡ ಆಗಿತ್ತು.